ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ರೇಷನ್ ಕಾರ್ಡ್ ಹೊಸದಾಗಿ ಮತ್ತೆ ಅಪ್ಲಿಕೇಶನ್ಸ್ ಗಳನ್ನ ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ನ ಕೊಡಿ ಅಂತ ಹೇಳಿ ತುಂಬಾ ಜನ ನನಗೆ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ. ರೇಷನ್ ಕಾರ್ಡಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಕೆಲವು ಒಂದು 15 ದಿನದ ಬರೀ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಇದನ್ನೇ ಆಗೋಯ್ತು, ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, SIR ಅವ್ರು ಬರ್ತಾ ಇದಾರೆ ಅಂತ ಎಲ್ಲ ಹೇಳಿದಾಯ್ತು. ರೇಷನ್ ಕಾರ್ಡ್ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡ್ಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರನ ಹೇಳ್ತಾ ಇರುವಂತದ್ದು ನಾನು ಇವಾಗ. ಸೊ ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ದೀರಾ. ಸೊ ಲಾಸ್ಟ್ ಒಂದು 6-7 ಮಂತ್ಸ್ ಇಂದ ಬರೋಬರಿ 4.5 ಲಕ್ಷ ರೇಷನ್ ಕಾರ್ಡ್ ಗಳನ್ನ ಎಪಿಎಲ್ ಕ್ಯಾನ್ಸಲ್ ಆಗಿದೆ, BPL ಇಂದ APL ವರ್ಗಾವಣೆ ಆಗಿದೆ, BPL ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿದೆ. ಎಲ್ಲ ಒಂದಷ್ಟು ತಗೊಂಡ್ರು 4.5 ಲಕ್ಷ ರೇಷನ್ ಕಾರ್ಡ್ ಗಳನ್ನ ಕಂಟಿನ್ಯೂಸ್ ಆಗಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಸೊ ಇವಾಗ ಇಷ್ಟೊಂದು ಸ್ಲಾಟ್ ಇದೆಯಲ್ಲ, ಇದು ನಾನು ನಿಮ್ಗೆ ಹೇಳಿದಷ್ಟೇ. ಇನ್ನೂ ಲೆಕ್ಕ ಹಾಕೊಂತ ಹೋದ್ರೆ 15 ಲಕ್ಷದ ಮೇಲೆ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಸಣ್ಣದನ್ನು ಹಿಡಿತಾ ಹೋದ್ರೆ ನಾವು. ಸೊ ಏನಾಗುತ್ತೆ, ಇಷ್ಟೆಲ್ಲ ಕ್ಯಾನ್ಸಲೇಷನ್ ಮಾಡಿದ ಮೇಲೂ ಹೊಸ ಅರ್ಜಿಗೆ ಇನ್ನು ಯಾಕೆ ಅವಕಾಶನ ಕೊಡ್ತಾ ಇಲ್ಲ? ತುಂಬಾ ಜನ ರೇಷನ್ ಕಾರ್ಡ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲಾನು ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡ್ತಾ ಇದ್ದಾರೆ. ವೋಟರ್ ಐಡಿ ಬೇಕು, ಅದು ಬೇಕು, ಇದು ಬೇಕು ಅಂತ. ನಾಳೆ ದಿನ ಏನಾಗುತ್ತೆ, ರೇಷನ್ ಕಾರ್ಡ್ ಇಲ್ದಿರೋರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರ್ತೀರಾ, ಅದನ್ನ ಮತ್ತೆ ಗೌರ್ಮೆಂಟ್ ನಾವು ಅಪ್ಲೈ ಮಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತಂದ್ರೆ ನೀವು ಕೊಡುವಂತ ಯೋಜನೆಗಳಿಗೆ ಫಲಾನುಭವಿಗಳು ನಾವೆಲ್ಲಿ ಆಗಕ್ಕಾಗತ್ತೆ? ಸೊ ಕ್ಯಾನ್ಸಲೇಷನ್ ಮಾಡೋರು ನೀವೇ. ಅದಕ್ಕೆ ಹೊಸದಾಗಿ ಅರ್ಜಿ ಕೊಡಿ ಅಂತ ಕೇಳಿದ್ರೆ ಅದನ್ನ ಸುಮಾರು ತಿಂಗಳಾದ್ಮೇಲೆ ನೀವು ಅದಕ್ಕೆ ಕೊಡ್ತೀರಾ, ಸ್ಪಂದಿಸ್ತೀರಾ. ಇವಾಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, BPL ರೇಷನ್ ಕಾರ್ಡ್ ಇಂದ ವರ್ಗಾವಣೆ ಯಾರಿಗಾಗಿದೆ, BPL ಟು APL ಯಾರಿಗ ವರ್ಗಾವಣೆ ಆಗಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಕ್ಯಾನ್ಸಲೇಷನ್ ಆಗಿರೋರಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಬಿಟ್ಟಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, BPL ಇಂದ APL ಗೆ ರೇಷನ್ ಕಾರ್ಡ್ ಗಳನ್ನ ಯಾರಿಗೆ ವರ್ಗಾವಣೆ ಮಾಡಿದ್ದಾರೆ ಇಂಥವ್ರಿಗೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಒಂದು ಅವಕಾಶನ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೋದು, ಇವಾಗ ನಿಮ್ ರೇಷನ್ ಕಾರ್ಡ್ ವರ್ಗಾವಣೆ ಆಗಿದೆ ಅಂತ ಹೇಳಿ ನೀವು ಅಫ್ಕೋರ್ಸ್ ತಿಂಗಳ ರೇಷನ್ ತಗೊಳಕ್ ಹೋದಾಗ ನಿಮ್ಗೆ ಅಪ್ಡೇಟ್ ನ ಮಾಡ್ತಾ ಇದ್ದಾರೆ, ಎಲ್ಲ ನೋಟಿಸ್ ಗಳ ಮುಂದೆ ಅಂಟಿಸ್ತಾ ಇದ್ದಾರೆ, ವರ್ಗಾವಣೆ ಆಗಿದೆ ಅಥವಾ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಪಟ್ಟಿನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಆಲ್ರೆಡಿ ಅದ್ರ ಬಗ್ಗೆ ರೂಲ್ಸ್ ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರುತ್ತೆ ಇವಾಗ ನಿಮ್ ಕಾರ್ಡ್ APL ವರ್ಗಾವಣೆ ಆಗಿದೆ ಅಂತ. ನೀವು ಬಹಳಷ್ಟು ದಿನದಿಂದ ಕಾಯ್ತಾ ಇರ್ತೀರಾ, ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಕ್ರಾಸ್ ವೆರಿಫೈ ಮಾಡ್ಬೇಕು, ಅದಕ್ಕೆ ಏನ್ ಮಾಡೋದು ಉದ್ದೇಶ, ಅದಕ್ಕೆ ಏನ್ ಮಾಡೋದು, ಅದಕ್ಕೆ ಒಂದು ಸೊಲ್ಯೂಷನ್ ಬೇಕು ಅಂತ. ಸೊ ನಿಮ್ಗಳಿಗೆ ಈಗ ಸೊಲ್ಯೂಷನ್ ಬಂದಿದೆ. ನೀವು ಬೆಂಗಳೂರನ್ನು ಕರ್ನಾಟಕವನ್ಗೂ ಹೋಗ್ಬಿಟ್ಟು ಯಾರ್ದು ವರ್ಗಾವಣೆ ಆಗಿದೆ ಇಂಥವ್ರಿಗೆ ಮಾತ್ರ ಹೇಳ್ತಿರೋದು ನಾನು. BPL ಟು APL ಯಾರ್ದು ವರ್ಗಾವಣೆ ಮಾಡಿದ್ದಾರೆ ಅಂತವ್ರದ್ದು ನೀವು ಮತ್ತೊಮ್ಮೆ ಈಗ ಅಪ್ಲಿಕೇಶನ್ಸ್ ನ ಹಾಕಬಹುದು. ಬರೀ ನಿಮಗ್ ಮಾತ್ರ ಕೊಟ್ಟಿದ್ದಾರೆ. ಪೂರ್ತಿ 100% ಕ್ಯಾನ್ಸಲೇಷನ್ ಆಗಿರೋರಿಗೆ ಅವಕಾಶ ಕೊಟ್ಟಿಲ್ಲ, ವರ್ಗಾವಣೆ ಆಗಿರೋರ್ಗೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ. ನೀವು ಹೋಗಿ ವೆರಿಫಿಕೇಶನ್ ಪ್ರೊಸೆಸ್ ನ ಮುಗಿಸಿ ಬರ್ಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಏನ್ ಹಳೆ ರೇಷನ್ ಕಾರ್ಡ್ ಏನಿತ್ತು ಅದು, ಮನೆ ಡೀಟೇಲ್ಸ್, ಅಡ್ರೆಸ್ ಪ್ರೂಫ್, ನಿಮ್ದು ಫೋಟೋ, ಆಧಾರ್ ಕಾರ್ಡ್ ಇದನ್ನೆಲ್ಲ ತಗೊಂಡು ಹೋಗ್ಬೇಕು. ಇದನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ತಹಸೀಲ್ದಾರರ ಆಫೀಸಲ್ಲಿ ನಿಮ್ದು ಒಂದು ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಇವಾಗ ಕ್ಯಾನ್ಸಲೇಷನ್ ಆಗಿದೆ, ಮತ್ತೆ ಯಾಕೆ ಹಾಕಿದ್ದಾರೆ ಅಂತ ಹೇಳಿ ಅವ್ರಿಗೆ ಡೌಟ್ ಬರುತ್ತೆ. ಸೊ ಕರೆಕ್ಟ್ ಆಗಿದ್ದು ಇಲ್ಲ ಮಿಸ್ಟೇಕ್ ಆಗಿ ನಮ್ದು ಏನು ಕ್ಯಾನ್ಸಲೇಷನ್ ಮಾಡಿದೀರಾ ಅಥವಾ ವರ್ಗಾವಣೆ ಮಾಡಿದೀರಾ ಅಂತ ತಿಳಿದು ಬಂದಲ್ಲಿ ವಾಪಸ್ ಕೊಡ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ, ನೀವು ಬೇಕು ಅಂತ ಹಾಕಿದ್ರೆ ಕ್ಯಾನ್ಸಲೇಷನ್ ಮಾಡಿ ಹಾಕ್ತಾರೆ. ಸೊ ವರ್ಗಾವಣೆ ಆಗಿದ್ರು ನೀವು ಮತ್ತೊಮ್ಮೆ ಬೇಕು ಇಲ್ಲ ನಾವು BPL ಏನಲ್ಲ, ನಾವು APL ಆದ್ರೂ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ಟ್ರೈ ಮಾಡ್ತೀರಾ ನೋಡಿ. ಆತರ ಟ್ರೈ ಮಾಡೋರು ಏನಾದ್ರು ಮತ್ತೆ ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ನಿಮ್ಗೆ ಅವಕಾಶನೇ ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ. ಈಗ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, BPL ಟು APL ಯಾರ್ದು ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಆಗಿದೆ ಇಂಥವ್ರಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಬೆಂಗಳೂರು ಕರ್ನಾಟಕವನ್ನ ಎಲ್ಲಿ ಬೇಕಾದ್ರೂ ಹೋಗಿ ಅಪ್ಲಿಕೇಶನ್ಸ್ ನ ಹಾಕಬಹುದು. ಅದಾದ್ಮೇಲೆ ತಹಸೀಲ್ದಾರ್ ಆಫೀಸ್ಗೆ ಹೋಗುತ್ತೆ, ಮತ್ತೊಮ್ಮೆ ವೆರಿಫಿಕೇಶನ್ ಪ್ರೊಸೆಸ್ ನಡೆಯುತ್ತೆ. ಅದಾದ್ಮೇಲೆ ಅಪ್ರೂವಲ್ ಕೊಡ್ತಾರೆ, ಇಲ್ಲಾಂದ್ರೆ ಅದನ್ನು ಮತ್ತೆ ನೆಗ್ಲೆಕ್ಟ್ ಮಾಡ್ತಾರ ಅಂತ ಚೆಕ್ ಮಾಡ್ಬೇಕು. ಅದು ಸುಮಾರು ನಿಮಗೆ 15 ದಿನ 20 ದಿನ ಆದ್ರೂ ಆಗುತ್ತೆ, ಗೊತ್ತಿಲ್ಲ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಡೇಟ್ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಪ್ರೊಸೆಸ್ ತುಂಬಾ ಲಾಂಗ್ ಪ್ರೊಸೆಸ್ ಇದೆ, ಜೊತೆಗೆ ಇದು ಬೇರೆ ನಡೀತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಡಿಲೇ ಮಾಡುವಂತ ಚಾನ್ಸಸ್ ಇದೆ. ಸೊ ಎಲ್ಲಾ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿ, ಬಟ್ ಇವಾಗ ವರ್ಗಾವಣೆ ಆಗಿರೋರು ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಕಮೆಂಟ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.